ನಮಸ್ತೆ, ನಾನು ನಿಮ್ಮ ಶ್ವೇತಾ ಎಸ್ ಎನ್. ವೆಲ್ಕಮ್ ಬ್ಯಾಕ್ ಟು ಸಿ ಜಿ ಪಾಟೀಲ್ ಅಕಾಡೆಮಿ. ಇವತ್ತು ನಾವು 2 ಮಾರ್ಕ್ಸಿನ ಕ್ವಶನ್ ಟ್ರೈ ಮಾಡೋಣ. ಸೊ ಏನು ಕ್ವಶನ್ ಹೇಳಿದ್ದಾರೆ ನೋಡಿ, ಪ್ರೂವ್ ದಟ್ 3 + √5 ಇಸ್ ಅನ್ ಇರ್ಯಾಷನಲ್ ನಂಬರ್. ಅಂದ್ರೆ 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಹೇಳಿದ್ದಾರೆ. ಸೊ ಇವಾಗ ನಾವೇನ್ ಮಾಡಬೇಕು, ಇದು 3 + √5 ಒಂದು ಇರ್ಯಾಷನಲ್ ಅಂದ್ರೆ ಅಭಾಗಲಬ್ಧ ಸಂಖ್ಯೆ ಆಗುತ್ತೆ. 3 + √5 ನ ನಾವು ಭಾಗಲಬ್ಧ ಸಂಖ್ಯೆ ಬರ್ಕೋಬೇಕು ಅಂತಂದ್ರೆ ಹೆಂಗ್ ಮಾಡಬೇಕು, ಇದನ್ನ p/q ಫಾರ್ಮ್ ಅಲ್ಲಿ ಬರ್ಕೋಬೇಕು. ಸರಿನಾ? ಸೊ ಇವಾಗ √5 ಇಲ್ಲೇ ಇರುತ್ತೆ, ಇಸ್ ಈಕ್ವಲ್ ಟು p/q -3. ಈ ಕಡೆ ಪ್ಲಸ್ ಇದೆ, ಈ ಕಡೆ ಬೇರೆ ಏನಾಗುತ್ತೆ -3. ಸೊ ಇವಾಗ √5 ಇಸ್ ಈಕ್ವಲ್ ಟು p/q -3. p/q -3 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಭಾಗಲಬ್ಧ ಸಂಖ್ಯೆ ಅಂದ್ರೆ ರ್ಯಾಷನಲ್ ನಂಬರ್ ಆಗಿದೆ. ರ್ಯಾಷನಲ್ ನಂಬರ್, ಬಟ್ √5 is a irrational number. √5 is a irrational number. ಇದೊಂದು ಅಭಾಗಲಬ್ಧ ಸಂಖ್ಯೆ. ಸೊ ಹಾಗಾದ್ರೆ ಏನಾಗುತ್ತೆ, ಸೊ p/q -3 is also a irrational number. Thus 3 - √5 is a irrational number. Thus 3 + √5 is an irrational. ಹಾಗಾದ್ರೆ 3 - √5 is ಏನಾಗುತ್ತೆ, ಅಭಾಗಲಬ್ಧ ಸಂಖ್ಯೆಯಾಗಿ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಏನಪ್ಪ ಅಂತಂದರೆ, ನಮ್ಮದು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕು ಮತ್ತು ಫೇಸ್ಬುಕ್ ಪೇಜ್ ಲಿಂಕು ಮತ್ತು ಟೆಲಿಗ್ರಾಮ್ ಲಿಂಕು ಮತ್ತು 10th ಮಾಡೆಲ್ ಕ್ವಶನ್ ಪೇಪರ್ ಏನು ನಾವು ಬಿಡಿಸಿದ್ದೀವಲ್ಲ ಅದರದ್ದು ಪ್ಲೇಲಿಸ್ಟ್ ಲಿಂಕ್ ಸಿಗುತ್ತೆ. ಇದರಿಂದ ಏನಪ್ಪ ಅಂದರೆ ನಿಮಗಿರೋಂಥ ಡೌಟ್ಸ್ ಆಗಿರ್ಬೋದು, ಏನಾರ 3 ಅಪ್ಡೇಟ್ಸ್ ಬೇಕಾಗಿದ್ದರೆ ಅದು ನಿಮಗೆ ಇದರಲ್ಲಿ ಸಿಗುತ್ತೆ.